ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ತಿಳ್ಕೊಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ಬೋರ್ ಆಗ್ತಿತ್ತು, ಅದಕ್ಕೆ ಯಾವುದಾದ್ರೂ ಒಂದು ಮೂವಿಗೆ ಹೋಗೋಣ ಅಂತ ಚೆಕ್ ಮಾಡಿದ್ವಿ. ಸೊ ಯಾವುದೂ ಚೆನ್ನಾಗಿರೋ ಮೂವಿ ಇರಲಿಲ್ಲ. ಸೊ ಯಾವುದಾದ್ರೂ ಪರವಾಗಿಲ್ಲ ಒಂದು ಹೋಗೋಣ ಅಂತ ಬುಕ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಮಂತ್ರಿ ಮಾಲ್ಗೆ. ಅದಕ್ಕೆ 8th ಕ್ರಾಸ್ ಎಲ್ಲ ಸುತ್ತಾಡಿಕೊಂಡು ಸ್ವಲ್ಪ ಗೋಲ್ಗಪ್ಪ ಎಲ್ಲ ತಿಂದ್ಕೊಂಡು ಹಾಗೇ ಹೋದ್ವಿ ಮಂತ್ರಿ ಮಾಲ್ಗೆ. ನಾನು ಪ್ರೆಗ್ನೆನ್ಸಿನಲ್ಲಿ ಚಾರ್ಲಿ ಮೂವಿ ನೋಡಿದ್ದು, ಮತ್ತು ಪೋಸ್ಟ್ ಪ್ರೆಗ್ನೆನ್ಸಿನಲ್ಲಿ ವಿಕ್ರಾಂತ್ ರೋಣ ನೋಡಿದ್ದು. ಸೊ ಅದೇ ಲಾಸ್ಟ್ ಮೂವಿ ನಾನು ನೋಡಿದ್ದು 3-4 ಇಯರ್ಸ್ ಇಂದ. ಸೊ ಇವಾಗ ಸುಮ್ಮನೆ ಎಲ್ಲಿಗಾದರೂ ಹೋಗೋಣ ಅಂತ ಅನಿಸಿ ಬೋರ್ ಆಗಿ ಹೋಗ್ತಾ ಇರೋದಷ್ಟೇ. ಈ ಥರ ಇಟ್ಟರೆ ಏನೂ ಕಾಣಿಸಲ್ಲ. ಯಾವ ಮೂವಿ ಕರ್ಕೊಂಡು ಅಪ್ಕಮಿಂಗ್ಸ್ ಎಲ್ಲ ಆಗಸ್ಟಲ್ಲಿ ಚೆನ್ನಾಗಿರೋದು. ಇವಾಗ ಯಾವುದು ಚೆನ್ನಾಗಿಲ್ಲ. ಬರ್ತಿದ್ಯಾ ನೋಡು, ನಾನು ಇಟ್ಕೊಂಡಿರೋದು ಕರೆಕ್ಟಾಗಿದೆಯಾ? ನೆಕ್ಸ್ಟ್ ನಾವು ಎಷ್ಟು ವರ್ಷ ಆದ್ಮೇಲೆ ಬಂದಿರೋದು ಮೂವಿಗೆ? ಎಷ್ಟು ವರ್ಷ ಆದ್ಮೇಲೆ ಬಂದಿರೋದು? ಚಾರ್ಲಿ ಲಾಸ್ಟ್, ವಿಕ್ರಾಂತ್ ರೋಣ 1 ಇಯರಾ? ಇಯರ್ಲಿ ಒನ್ಸ್ ಮೂವಿ ಬರೋ ಥರ ಆಯಿತು. ಅಪ್ಕಮಿಂಗ್ ಮೂವೀಸ್ ಇದಿದೆ: ಮಾಲಿಕ್, ಜುರಾಸಿಕ್ ವರ್ಲ್ಡ್ ಇದೆ. ಗುಡ್ಡಿಂಗ್ ಕರ್ಕೊಂಡು ಬರ್ಬೋದು. ಟೀರೆಕ್ಸ್ ಅವಳಿಗೆ ಇಷ್ಟ ಅಲ್ವಾ? ಆನಿಮೆ ಮೂವಿ ಕರ್ಕೊಂಬರ್ಬೇಕು, ಇಂಥ ಮೂವಿ ಕರ್ಕೊಂಬರ್ಬೇಕು. ಸ್ಕ್ಯಾರಿ ಆಗಿರುತ್ತೆ. ಹೌದು. ಇದು ಇದ್ಯಾವುದು? ಹಾಂ, ಅದೇ ಯಾವುದು ನೇಮ್? ಮೂವಿ ಹೆಸರಲ್ಲ. ಏರೆ ಪೈಸ. ನೋಡಪ್ಪ ಕನ್ನಡ ಸಾಂಗು. ನಾವು ಇಲ್ಲಿ ಬರಬೇಕಾಗಿರೋದು 7:30. ನೋಡು, ಲೇಡೀಸ್ ವಾಶ್ರೂಮ್ಗೆ ಹೋಗ್ಬಿಡ್ಬೇಡ. ಹೆಡ್ ವಾಶ್ ಮಾಡ್ಕೊಂಡು ಹಾಗೆ ಬಂದುಬಿಟ್ಟಿದ್ದೀನಿ. ಚಳಿ ಇದೆ ಗೈಸ್ ಫುಲ್ಲು, ಅದಕ್ಕೆ ಸ್ವಲ್ಪ ಉಳ್ಳನ್ ಟಾಪ್ ಹಾಕ್ಕೊಂಡಿದ್ದೀನಿ. ನಾವು ಡೇಟಿಂಗ್ ಬಂದಿದ್ದೀವಿ ನೋಡಿ, ಮಗು ಆದಮೇಲೆ. ಮೂವಿ ಬಂದಿದ್ದೀವಿ 7:30ಗೆ ಸ್ಟಾರ್ಟ್ ಅಂತ. ನೋಡಿದ್ರೆ 7 o'clock ಅಂತೇಳಿ ಕರ್ಕೊಂಡು ಬಂದಿರೋದು. ಆ್ಯಕ್ಚುಲಿ ಏನಾಯ್ತು ಅಂದರೆ F1 ಮೂವಿಗೆ ಹೋಗೋಣ ಅಂತ ಚೆಕ್ ಮಾಡಿದ್ವಿ, ಬಟ್ ಹೌಸ್ಫುಲ್ ಆಗಿತ್ತು. ಸೊ ಬೇರೆ ದಿನ ಹೋಗೋಕ್ಕೆ ನಮಗೆ ಮೂಡಿರಲಿಲ್ಲ. ಅಂದರೆ ಅವತ್ತಿನ ದಿನ ನಮಗೆ ಫುಲ್ ಬೋರ್ ಆಗ್ತಿತ್ತು. ಅದಕ್ಕೋಸ್ಕರ ನಾವು ಅವತ್ತೇ ಹೋಗ್ಬೇಕಂತ ಯಾವ್ದಾದ್ರು ಒಂದು ಮೂವಿಗೆ ಹೋಗೋಣ ಅಂತ. ಮಾವ್ ಮೂವಿ, ಆ್ಯಕ್ಚುಲಿ ನನಗೆ ಹಾರರ್ ಮೂವೀಸ್ ಎಲ್ಲ ಥಿಯೇಟರಲ್ಲಿ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ, ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಎಲ್ಲ. ಸೊ ಅದಕ್ಕೆ ಮಾವ್ ಮೂವಿಗೆ ಹೋದ್ವಿ. ಓಕೆ ಥರ ಇತ್ತು. ಅಂದರೆ 1 ಟೈಮ್ ನೋಡ್ಬೋದು ಅಷ್ಟೇ, ಪರವಾಗಿಲ್ಲ, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದು ಏನು ಜಾನರ್? ಓಕೆ. ನೋಡಿ, ಎಲ್ಲ ಮೂವಿಗೆ ಹೋಗ್ತಾ ಇದ್ದಾರೆ. F1 ಈ ಮೂವಿ ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡಬೇಕು. ಹೇಗಿದೆ?
ಮೂವಿ ಹೋಗಬಹುದಾ? ಫುಲ್ಲು ಖಾಲಿ ಇದೆ. ಎಫ್ ಎಲ್ಲಿದೆ ಹುಡುಕೊಂಡು ಎಫ್ ಎಫ್ ಎಲ್ಲಿ ಬೇಕೋ ಕುತ್ಕೊಳ್ಬೋದು, ವಾರ ಖಾಲಿ ಇದೆ. ಏನಾಗಲ್ಲ ಬಾ, ಫುಲ್ ಆದರೆ ಅಷ್ಟೇ ಇದು ಮಾಡಿ, ಏನು ಬರಲ್ಲ. ಸದ್ಯ ನಾನು ಎಲ್ಲನೂ ಹಾಕ್ಕೊಂಡು ಬಂದಿದ್ದೀನಿ. ಟೀ ಶರ್ಟ್ ಏನಾಯಿತು? ಇಲ್ಲಿದೆ ನೋಡು. ಜಿ ಎಫ್ ಎಮ್ ಎಚ್ ಎಫ್ ಖಾಲಿ ಬಿಡು. ಇಲ್ಲ ಬಾ, ಲೂಸ್ ನಮ್ಮದು ಬುಕ್ ಮಾಡಿಲ್ಲ. ಏನಾಗಲ್ಲ ಬಾ, ಬಂದಾಗ ಜರ್ಗಣ. ಹೋಗೋ ಕೆಳಗಾಯ್ತು. ಏನು ಕೆಳಗಾಯ್ತಿದ್ದು ಏನಿಲ್ಲ, ಆರಾಮಾಗೈತೆ, ಸಖತ್ತಾಗೈತೆ. ಸೆಂಟ್ರಲ್ ಇರಬೇಕು ಯಾವತ್ತು ಮೂವಿ ನೋಡೋಕ್ಕೆ. ಮೂವಿ ಯಾವತ್ತು ಸೆಂಟ್ರಲ್ ಇರಬೇಕು ನೋಡೋಕ್ಕೆ, ಮೇಲೆ ಇರಬಾರ್ದು, ಕೆಳಗೆ ಮೇಲೆ ಹೋಗೋಣ. ನಾನಂತೂ ಆರಾಮಾಗಿ ನೋಡ್ಕೊಬರ್ತೀನಿ. ನೀನೆಲ್ಲ ಮೂವಿ ಕರ್ಕೊಂಬರೋದೇ ವೇಸ್ಟು. ಅದಕ್ಕೆ ನಾನು ಹೇಳೋದು ನೋಡಿ, ಫುಲ್ಲು ಖಾಲಿ ಇದೆ. ಖಾಲಿ 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 ಖಾಲಿ. ಖಾಲಿ 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 ಇದ್ದಾರೆ. ಹಾರರ್ ಮೂವಿ ಬೇರೆ, ಭಯ ಆಗುತ್ತೆ. ನೋಡೋಣ, ನಾನು ಮಲ್ಕೊಂಬಿಡ್ತೀನಿ ಗೈಸ್ ಆರಾಮಾಗಿ. ಎಂಥ ಡಬ್ಬ ಮೂವಿ ಕರ್ಕೊಂಬಂದಿದ್ದಾರೋ ಏನೋ ಗೊತ್ತಿಲ್ಲ, ನೋಡೋಣ. Get ready for war. ನನ್ನ ಫೇವ್ರೆಟ್ ಅದಕ್ಕೆ ಹೋಗೋಣ ಅಂತ ಹೇಳಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೆಂಗಿದೆ ಮೂವಿ? ನಾಂದಿನಿ, ಚಂದ್ರಪುರ್ ನಾಂದಿನಿ. ಚಂದ್ರಪುರ್ ನಂದಿನಿ, ನಾಂದಿನಿ ಚಂದ್ರಪುರ್. ಚಂದ್ರಪುರ್ ನಾಂದಿನಿ ಸ್ಕ್ರೀನ್ ನಂಬರ್ ಸೀಟ್ ನಂಬರ್ ಮಾಡಿ ಹೋಗ್ಬೇಕು. ಏನಾಗಲಿಲ್ಲ ಅಂದರೆ ಹೇಗಿತ್ತು ಮೂವಿ? ಒನ್ ಟೈಮ್ ವಾಚಬಲ್ ಅಷ್ಟೆ, ಅಷ್ಟೊಂದೇನು ಈ ಬ್ರಹ್ಮ ರಾಕ್ಷಸನ ಸ್ಟೋರಿ ನಮ್ಮ ಕನ್ನಡದಲ್ಲಿ ರಂಗಿತರಂಗ ಇದೆಯಲ್ಲ, ಆ ಥರ ಸೇಮ್ ಅಷ್ಟೆ. ಬಟ್ ಚೆನ್ನಾಗಿತ್ತು. ನೈಟ್ ತುಂಬ ಲೇಟಾಗಿತ್ತು ಅಂತ ಬೇಗ ಬಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಹಾಗೆ ಮಲ್ಕೊಂಬಿಟ್ವಿ. ಏನೂ ಊಟ ಕೂಡ ಮಾಡಲಿಲ್ಲ, ಅಂದರೆ ಅಲ್ಲೇ ತಿಂದಿದ್ವಲ್ಲ, ಅದಕ್ಕೆ ಗುಡ್ಡಿಗೂ ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು. ಅವಳಿಗೂ ಮಲಗಿಸ್ಬಿಟ್ಟು ನಾವು ಹಾಗೆ ಮಲ್ಕೊಂಬಿಟ್ವಿ. ಸೊ ಇದು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಗುಡ್ಡಿಗೆ ಸ್ವಲ್ಪ ಹೊರಗಡೆ ಕರ್ಕೊಂಡೋಗೋಣ ಪಾರ್ಕಿಗೆ ಅಂತ. ಇಲ್ಲಿ ಹೊಸದಾಗಿ ಮಾಡಿದ್ದಾರೆ ಪಾರ್ಕು, ಸೊ ಅಲ್ಲಿಗೆ ಕರ್ಕೊಂಡೋಗೋಣ ಅಂತ ಕರ್ಕೊಂಡೋಗಿದ್ದೀವಿ. ಅವಳು ಯೂಶ್ವಲಿ ಹೊರಗಡೆ ಹೋದರೆ ಆ ಪಾರ್ಕ್ ನೋಡಿದ್ರೆ, ಯಾವುದೇ ಪಾರ್ಕ್ ನೋಡಿದ್ರೆ ಅವಳು ಕೇಳ್ತಾ ಇರ್ತಾಳೆ ಪಾರ್ಕಿಗೆ ಹೋಗೋಣ ಅಂತ. ಅವಳು ಮನೆಯಲ್ಲೇ ಇರ್ತಾಳಲ್ವ, ಅವಳಿಗೂ ಬೋರ್ ಆಗುತ್ತೆ ತುಂಬ. ಅಂದರೆ ಹೊರಗಡೆ ಕೂಡ ಎಲ್ಲೂ ಹೋಗೋದಿಲ್ಲ, ಅಂದರೆ ಇಲ್ಲಿ ಯಾರು ಮಕ್ಕಳು ಕೂಡ ಇಲ್ಲ ಆಟ ಆಡೋದಕ್ಕೆ. ಅದಕ್ಕೆ ಅವಳು ಹೊರಗಡೆ ಕರ್ಕೊಂಡೋದ್ರೆ ಫುಲ್ ಖುಷಿ ಆಗ್ತಾಳೆ. ಪಾರ್ಕ್ ನೋಡಿದ್ರೆ ಖುಷಿ ಆಗ್ತಾಳೆ, ಆಟ ಆಡಬೇಕು ಅಂತ ಹೇಳ್ತಾಳೆ, ಹಠ ಮಾಡ್ತಾಳೆ.
ಅವ್ರ ಪಪ್ಪಾಗೆ ಲೀವ್ ಇರಬೇಕಾದ್ರೆ ಅಷ್ಟೇ ನಾವು ಹೊರಗಡೆ ವಾಕಿಂಗ್ ಆಗಿರ್ಬೋದು ಮತ್ತು ಪಾರ್ಕ್ ಆಗಿರ್ಬೋದು ಕರ್ಕೊಂಡು ಹೋಗೋದು. ಯಾಕಂದರೆ ಇಲ್ಲಿ ಸ್ವಲ್ಪ ನಾಯಿಗಳೆಲ್ಲ ಇದೆ. ನನಗೊಬ್ಳಿಗೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ತುಂಬ ಭಯ ಇದೆ. ಇಬ್ಬರು ಇದ್ರೇ ಹೋಗೋದು, ಇಲ್ಲಾಂದರೆ ಹೋಗೋದಕ್ಕೆ ಹೋಗಲ್ಲ ನಾವು. ಅಂದರೆ ಆರವ್ ಕರ್ಕೊಂಡು ಹೋಗ್ತಾನೆ, ನಾನು ಒಬ್ಬಳೇ ಕರ್ಕೊಂಡು ಹೋಗಲ್ಲ. ಗುಡ್ಡಿನೂ ಚೆನ್ನಾಗಿ ಆಟ ಆಡಿದ್ಲು. ಅವಳಿಗೆ ಚೆನ್ನಾಗಿ ಆಟ ಆಡಿಸಿ ನನ್ನ ಫ್ರೆಂಡು ಕೂಡ ಸ್ವಲ್ಪ ಮೀಟ್ ಮಾಡಿ ಅವಳನ್ನ ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ 1 ಮಂತ್ ಆಗಿತ್ತು. ಅವಳು ಕೂಡ ಬಾ ಅಂತ ಹೇಳಿದ್ಲು. ಸೊ ಅವಳನ್ನ ಮೀಟ್ ಮಾಡೋಣ ಅಂತ ನಾನು ರೆಡಿಯಾಗಿ ಹೊರಗೆ ಹೋದೆ. ಹಾಗೆ ಆರವು ಕೂಡ ಊಟ ಮಾಡಿಕೊಂಡು ಡ್ಯೂಟಿಗೆ ಹೊರಟರು. ಅದೇ ರೂಟಲ್ಲೇ ಹೊರಟರು. ನಾನು ನನ್ನ ಫ್ರೆಂಡ್ ಜೊತೆ ಬಂದೆ. ಹಾಗೆ ಬಾಯ್ ಮಾಡಿದ್ರು ನೋಡಿ. ನೋಡಿ ಗೈಸ್, ಅಕ್ಕ ಫುಲ್ ಶಾಪಿಂಗ್ ಹಿಡ್ಕೊ. ಯಾವಾಗ ಅಜ್ಜಿ ಆಗ್ತೀನಿ ಬಟ್ಟೆಗಳನ್ನ ಇದು ಪ್ಲಸ್ ಸೈಜು ಶಾಪಿಂಗ್ ಹಾಕ್ಕೊಂಡು ನೋಡು ಅದು ಒಂದ್ಸರಿ. ಚಾಕ್ಲೇಟ್ ಆದರೆ ಇವಾಗ ಏನು ತಗೋತಾ ಇದ್ದೀವಿ? ಸ್ಟ್ರಾಬೆರಿನು ಡ್ರೈ ಫ್ರೂಟ್ಸ್ ಲಸ್ಸಿ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಈ ಥರ ಇಟ್ಕೊಂಡು ವಿಡಿಯೋ ಬರ್ತಿರೋದು. ನೋಡಿ ಪ್ಲೇ ಆಗ್ತಿದೆ ಅಲ್ವಾ? ಆಗ್ತಿದೆ. ಅಪ್ಪಕ್ಕ ಏನೋ ಬಂತು, ಹೆಂಗೆ ಇಟ್ಕೋತಾರೋ ಗೊತ್ತಿಲ್ಲ. ಈಗ ನಾವು ಸ್ಟ್ರಾಬೆರಿ ಜ್ಯೂಸು ಮತ್ತು ಡ್ರೈ ಫ್ರೂಟ್ಸ್ ಲಸ್ಸಿ ತಿಂತಾ ಇದ್ದೀವಿ. ಟೇಸ್ಟ್ ನನಗೆ ಯೂಶ್ವಲಿ ಏನಾಗುತ್ತೆ ಅಂದರೆ ಪಬ್ಲಿಕಲ್ಲಿ ವೀಡಿಯೋಸ್ ಮಾಡಬೇಕಾದ್ರೆ ಒಂಥರ ವಿಯರ್ಡ್ ಅನಿಸುತ್ತೆ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ, ಒಂಥರ ಅನಿಸುತ್ತೆ. ನಾವು ಆ ಪ್ಲೇಸಲ್ಲಿ ಇರಬೇಕಾದ್ರೆ ಕೂಡ ನಾವು ಅಷ್ಟೇ. ಇವಾಗ ನಾವು ಬೇರೆ ಯಾರಾದರೂ ವೀಡಿಯೋಸ್ ಮಾಡಬೇಕಾದ್ರೆ ನಾವು ಹೀಗೆ ನೋಡ್ತಾ ಇರ್ತೀವಿ. ಸೊ ಅದು ಎಲ್ಲ ತಲೆ ಕೆಡಿಸ್ಕೋಬಾರ್ದು. ಬಟ್ ನನಗೆ ಜಾಸ್ತಿ ವೀಡಿಯೋಸ್ ಮಾಡೋದಿಲ್ವಲ್ಲ, ನನಗೆ ನಾನೇ ವಿಡಿಯೋ ಅಂದರೆ ಸೆಲ್ಫಾಗಿ ನಾನೇ ತೊಗೊಂಡ್ರೆ ಒಂಥರ ಅನಿಸ್ತಾ ಇರುತ್ತೆ, ನನಗೆ ಅನ್ಕಂಫರ್ಟೇಬಲ್ ಆಗುತ್ತೆ. ಸೊ ಯಾರಾದರೂ ವೀಡಿಯೋ ತೆಗಿಯೋರಿದ್ದರೆ ಆರಾಮಾಗಿ ವೀಡಿಯೋ ಮಾಡ್ತೀನಿ ನಾನು. ನಾವು ಮಲ್ಲೇಶ್ವರಂಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇಲ್ಲೇ ನಮಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು, ಸಿಕ್ತು. ಅದಕ್ಕೆ ಇಲ್ಲೇ ತೊಗೊಂಡು ಜ್ಯೂಸ್ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಒಂದೇ ಏರಿಯಾದಲ್ಲಿ ಇದ್ರೂ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರೋದು ಅವ್ರ ಮನೆಗೂ ನಮ್ಮ ಮನೆಗೂ. ಬಟ್ ನಾವು ಮೀಟ್ ಆಗೋದೇ ಮಂತ್ಲಿ ಒನ್ಸು. ಬಟ್ ಯಾವಾಗಲೂ ಕಾಂಟ್ಯಾಕ್ಟ್ ಅಂದರೆ ಚಾಟ್ ಮಾಡೋದಾಗಿರ್ಬೋದು, ಕಾಲಲ್ಲಿ ನಾವು ಮಾತಾಡ್ತೀವಿ. ಬಟ್ ಮೀಟ್ ಆಗೋದು ರೇರು. ಯಾಕಂದರೆ ಅವಳು ವರ್ಕಲ್ಲಿ ಬ್ಯುಸಿ ಇರ್ತಾಳೆ, ನಾನು ನನ್ನ ವರ್ಕಲ್ಲಿ ಬ್ಯುಸಿ ಇರ್ತೀನಿ. ಅದಕ್ಕೋಸ್ಕರ ಮತ್ತು ಅವಳು ಏನೋ ಶಾಪ್ ಮಾಡಬೇಕಿತ್ತು, ಶಾಪಿಂಗ್ ಮಾಡಿಕೊಂಡು ಜ್ಯೂಸ್ ಕುಡ್ಕೊಂಡು ಹಾಗೆ ಮನೆಗೆ ಹೋದ್ವಿ ನಾವು. ಕುಟ್ಟು ಮೇಲೆ ಇಟ್ಕೋಬೇಕು. ಬೀಳಿಸ್ತೀಯಮ್ಮ. ಮಮ್ಮಗೆ ಹೆಲ್ಪ್ ಮಾಡ್ತೀಯಮ್ಮ? ಮಮ್ಮಗೆ ಹೆಲ್ಪ್ ಮಾಡ್ತೀಯಾ? ರಸಮ್ ಮಾಡೋಣ. ಅದು ಹಾಕ್ಬಾರ್ದು. ಬಿಡು, ನಾನು ಕೊಡ್ತೀನಿ ಬಿಡು. ಅದು ವೆಯ್ಟ್ ಇದೆ. ಎಷ್ಟು ಹೆಲ್ಪ್ ಮಾಡ್ತಾಳಪ್ಪ ನೀನು. ಚಿನ್ನಮ್ಮ ಸಾಂಗಿರಮ್ಮ. ತಣ್ಣನೆ ಬೀಸೋಗಲಿ ಹೇಳು ಬಂಗಾರ, ಹೇಳು. ಹೇಳಮ್ಮ, ಇಲ್ಲಿಂದ ಹೇಳ್ಕೊಂಬ. ಹೇಳು. ಏನು ಮಾಡೋದು ಮಮ್ಮಿ ಅದು? ಇದು ಬರ್ತದೆ, ಇದು
ಇದು ಊಟದೆ ಇದು ಮಮ್ಮಿ ಕೊಡೆ ಇದು ಬಾಚದೆ ಇದು ಇದು ಅಮ್ಮ ಕೊಡೆ ಇದು ಅಮ್ಮ ಇದು ಇದು ಮಕ್ಕದೆ ಇದು ಮಕ್ಕದೆ ಇದು ಮಕ್ಕದೆ ಇದು ಮಕ್ಕದೆ ಇದು ಮಕ್ಕದೆ ಇದು ಮಕ್ಕದೆ ಇದು ಕರೆಕ್ಟಾಗಿ ಹೇಳಬೇಕು ನೋಡಿ, ಬಾಯೆಲ್ಲ ಆರೆಂಜ್ ಮಾಡ್ಕೊಂಡಿದ್ಯಾ. ಇದರಲ್ಲಿ ಯಾರು ಎತ್ಕೊಂಡಿರೋದು ನೋಡಲ್ಲಿ, ಇಲ್ಲಿ ಇಲ್ಲಿ ಇದರಲ್ಲಿ ಯಾರು ಎತ್ಕೊಂಡಿರೋದು? ಯಾರು? ಪಪ್ಪಿ ಕೆಳಗೆ ಇದು ಇದು ಮಮ್ಮಿ ಎಕ್ಕೋದಿ ಮಮ್ಮ ಇದು ಯಾರು ಇಟ್ಕೊಂಡಿರೋದು? ಇದು ಇದು ನೋಡಿ, ಇದು ಫೋಟೋಸ್ ಎಲ್ಲ ತೋರಿಸ್ಬಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ. ಇದು ಮಮ್ಮ ಎತ್ಕೊಂಡಿರೋದಂತೆ. ಎಷ್ಟು ಕ್ಯೂಟಾಗಿದ್ದಾರೆ ಫೋಟೋಸಲ್ಲಿ. ನೋಡಿ, ಇರು, ಶೇಕ್ ಮಾಡಬಾರ್ದು. ಇದು 6 ಮಂತ್ಸದು. ಇದು ಎಷ್ಟು ತಿಂಗಳದು? ಇದು 5 ಮಂತ್ಸು. ಇದು 5 ಮಂತ್ಸು. ಇದು ನ್ಯೂ ಬಾರ್ನ್, 1 ವೀಕ್ 10 ಡೇಸ್ ಏನೋ. ಇದು ಅಷ್ಟೇ ನ್ಯೂ ಬಾರ್ನ್. ಇದು 6-7 ಮಂತ್ಸದು. ಇದು 6-7 ಮಂತ್ಸು. ಇದು 6 ಮಂತ್ಸು. ಮುಟ್ಟಬಾರ್ದು. ಇದು ಅಷ್ಟೇ. ಎಷ್ಟು ಚೆನ್ನಾಗಿದ್ದಾಳೆ. ಗುಂಡು ಗುಂಡು ಇರಮ್ಮ. ಗುಂಡು ಗುಂಡುಕ್ಕಿದ್ದಾಳೆ. ಇದು ನನ್ನ ಫೇವ್ರೆಟ್ ಫೋಟೋ. ಇದು ದೊಡ್ಡದಾಗಿ ಫ್ರೇಮ್ ಮಾಡಿಸ್ಬೇಕಂತ ಇದ್ದೀನಿ. ನೋಡೋಣ. ಇದರಲ್ಲೂ ಕ್ಯೂಟಾಗಿದ್ದಾಳೆ. ಇದೆಲ್ಲ ಬರ್ಡೇಗೆ ನಮಗೆ ಡೆಕೋರೇಟ್ ಮಾಡಿಕೊಟ್ಟಿದ್ರು. ಸೊ ಅದನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಈ ಥರ ಫ್ರಿಜ್ಜಿಗೆ ಹಾಕಿದ್ದೀನಿ ಅಷ್ಟೆ.